ಓಂ ನಮಃ ಶರಣು ಶಿವಾಯ. ಶರಣು. ಈ ದಿನದ ವಿಚಾರ ಏಕದೇವೋಪಾಸನೆ ಅಂದರೆ ಒಬ್ಬರೇ ದೇವರು ಅಂತ, ಒಬ್ಬನೇ ಗುರು, ಒಬ್ಬನೇ ಗಂಡ, ಒಬ್ಬನೇ ದೇವರು. ಇದು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ, ಜೊತೆಗೆ ನೈತಿಕತೆ ಅನ್ನುವಾಗಲೂ ಸಹ ತುಂಬನೇ ಪ್ರಚಾರದಲ್ಲಿರುವಂತಹ ಒಂದು ಬಹಳ ಆಸಕ್ತಿದಾಯಕ ಸಂಗತಿಗಳಿವು. ಒಂದೇ ಊಟ, ನಾವು ಒಂದೇ ಊಟ ಮಾಡ್ತೀವಿ ರೀ. ಆರೋಗ್ಯವಾಗಿರಬೇಕು ಅಂದರೆ ಒಂದು ಸತಿ ಊಟ ಮಾಡಿದ್ಮೇಲೆ ಮತ್ತೆ ಊಟ ಮಾಡೋಂಗಿಲ್ಲ, ಅದು ಆರೋಗ್ಯವಾಗಿರಬೇಕು ಅಂತ. ಆಮೇಲೆ ಒಂದು ಕೆಲಸ ಮಾಡುವಾಗ ಇನ್ನೊಂದು ಕೆಲಸದ ಕಡೆ ಗಮನ ಕೊಡೋಂಗಿಲ್ಲ, ಅದೊಂದು ನೀತಿ. ಒಬ್ಬನೇ ಗಂಡ ಮತ್ತು ಬೇರೆ ಕಡೆಗೆ ಮನಸ್ಸು ಹರಿಬಿಡಂಗಿಲ್ಲ, ಅದೊಂದು ಧರ್ಮಾಚರಣೆ. ಒಬ್ಬನೇ ಗುರು ಮತ್ತು ಆಚೆ ಈಚೆ ಬುದ್ಧಿ ಎಲ್ಲೋ ಬೇರೆ ಕಡೆಗೆ ಬುದ್ಧಿ ಇಡಂಗಿಲ್ಲ, ಇದು ಒಂದು ರೀತಿ ಯೋಗ. ಒಬ್ಬನೇ ದೇವರು ಮತ್ತು ಅಲ್ಲಿ ಇನ್ನೊಂದಕ್ಕೆ ಆಸ್ಪದ ಇಲ್ಲ, ಇದು ಆಧ್ಯಾತ್ಮ ಜಗತ್ತಿನಲ್ಲಿ ತುಂಬ ಪ್ರಸಿದ್ಧವಾಗಿರುವಂತಹ ಒಂದು ಭಾವ. ಇದೆಲ್ಲ ಭಾವ. ಭಾವ ಅಂದ ತಕ್ಷಣ ಅದು ನೇರವಾಗಿ ಅನುಭವಕ್ಕೆ ಸಂಬಂಧಿಸಿರುವಂಥದ್ದು. ನನ್ನ ಅನುಭವಕ್ಕೆ ಬರಬೇಕದು ಒಂದೇ ಅನ್ನೋದು. ಸುಮ್ಮನೆ ಕಲ್ಪನೆ, ಭಾವನೆ, ವಾಸನೆ, ಕಾಮನೆ, ಏನೋ ಮಮಕಾರಕ್ಕೆ, ಅಭಿಮಾನಕ್ಕೆ ಒಂದೇ ಒಂದೇ ಅಂತ ಹಾಗಲ್ಲ. ಅದು ನನಗೆ ಅನುಭವಕ್ಕೆ ಬರಬೇಕು, ಒಂದೇ ಅನ್ನೋದು ನನ್ನ ಅನುಭವಕ್ಕೆ ಬರಬೇಕು. ಹಾಗಾದರೆ ಒಂದೇ ಅನ್ನೋದು ಇದೆಯಾ? ಜಗತ್ತಿನಲ್ಲಿ ಒಂದೇ ಅನ್ನೋದು ಇರೋಕ್ಕಾಗಲ್ಲ. ಯಾಕಂದರೆ ಜಗತ್ತಿರೋದೇ ದ್ವಂದ್ವದಲ್ಲಿ. ಇಲ್ಲಿ ಎರಡಿಲ್ಲ ಅಂದರೆ ಜಗತ್ತಿಲ್ಲ. ಶ್ವಾಸ ಬೇಕು, ನಿಶ್ವಾಸ ಬೇಕು, ಅಂದ್ರೇ ಉಸಿರಾಟ ನಡೆಯೋದು. ಅದೇ ಥರ ನಾನು ಬೇಕು, ನೀನು ಬೇಕು ಅಂದರೆ ಮಾತುಕತೆ ಆಗೋದು. ಜಗತ್ತಿನಲ್ಲಿ ಒಂದು ಅನ್ನೋದಕ್ಕೆ ಅವಕಾಶ ಇಲ್ಲ. ಜಗತ್ತಿರೋದೇ ಎರಡು ಅನ್ನೋದರಿಂದ ದ್ವಂದ್ವದಲ್ಲಿ ಜಗತ್ತು ಕಾಣಿಸ್ಕೊಂಡಿರೋದು. ಹಾಗಾದರೆ ಇದೇನು ಒಬ್ಬ ಅನ್ನೋದು ಏನಿದು, ಒಂದು ಅನ್ನೋದ್ರ ಅರ್ಥ ಏನು ಅಂತ ಅದೇನೋ ಏನೋ ಏನೋ ಇದೆ, ಇದರಲ್ಲಿ ಗುಟ್ಟಿದೆ, ರಹಸ್ಯಮಯವಾಗಿದೆ ಇದು ಒಂದು ಅನ್ನೋದು ಅಂತ. ಒಂದು ಅರ್ಥ ಏನು ಹೇಳಬೇಕಾಗಿದೆ ನಮ್ಮವರಿಗೆ? ಒಬ್ಬ ಗುರು, ಒಬ್ಬ ಗಂಡ, ಒಂದು ಊಟ, ಒಂದು ಕೆಲಸ, ಒಬ್ಬ ದೇವರು. ಅದರ ಅರ್ಥ ಒಂದು ಅಥವಾ ಒಬ್ಬನೇ ಅಂತ ಅಲ್ಲ. ಅದರ ಅರ್ಥನೇ ಹೊರಗಡೆ ದೇವರು ಇಲ್ಲ ಅಂತ. ಒಬ್ಬನೇ ಗುರು ಅರ್ಥಾತ್ ಗುರು ಹೊರಗಡೆ ಇಲ್ಲ ಅಂತ ಅರ್ಥ. ಒಬ್ಬನೇ ಗಂಡ ಅಂದರೆ ಗಂಡ ಹೊರಗಡೆ ಇಲ್ಲ ಅಂತ ಅರ್ಥ. ಅಲ್ಲೇನೋ ಒಳಗಿದೆ, ಒಳಗೆ ಗುರುವಿದ್ದಾನೆ, ಒಳಗೆ ದೇವರಿದ್ದಾನೆ.
ನನ್ನ ಬಿಟ್ಟು ಇಲ್ಲ ಅಂತ ಹೇಳಬೇಕಾಗಿದೆ. ದೇವರು ನನ್ನ ಬಿಟ್ಟು ಇಲ್ಲ, ಗುರು ನನ್ನ ಬಿಟ್ಟು ಇಲ್ಲ, ಗಂಡ ನನ್ನ ಬಿಟ್ಟು ಇಲ್ಲ. ಹಾಗೆಯೇ ಊಟ, ಕೆಲಸ, ಯಾವುದಕ್ಕೆಲ್ಲ ನಾವು ಒಂದು ಒಂದು ಅಂತ ಹೇಳ್ತಾ ಹೋಗ್ತೀವಲ್ಲ, ಅದೆಲ್ಲವೂ ಕೂಡ ಅದರ ಅರ್ಥ ಒಂದು. ಅದರ ಅರ್ಥ ಒಂದಿದೆ, ಅದು ನನ್ನ ಬಿಟ್ಟು ಹೊರಗಿದೆ, ಹಿಂಗೆ ಅದಕ್ಕೊಂದು ಆಕಾರ ಇದೆ, ಅದಕ್ಕೊಂದು ನಾಮ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳೋದಿಲ್ಲ. ಒಂದು ಅರ್ಥ ಇಲ್ಲ ಅಂತಲೇ ಅರ್ಥ. ಇಲ್ಲ ಅಂದರೆ ಹೊರಗಿಲ್ಲ ಅಂತ, ಹೊರಗಿಲ್ಲ ಅಂದರೆ ನನ್ನ ಬಿಟ್ಟಿಲ್ಲ ಅಂತ. ಈ ಥರ ನಾವು ಪ್ರಯಾಣ ಮಾಡಬೇಕು. ಇದು ಭಾವಗಮ್ಯವಾದದ್ದು, ಶಬ್ದಶಃ ಇಲ್ಲ. ಇಲ್ಲಿ ಶಬ್ದಶಃ ಅಂತಂದರೆ ಮತ್ತೆ ಎಡವಟ್ಟಾಗ್ಬಿಡುತ್ತೆ. ಅದಕ್ಕೇ ನಮ್ಮ ದೇವರು ಒಬ್ಬನೇ ಅಂತ ಅಂದ್ಕೊಂಡು ಅವ್ರವ್ರ ದೇವರನ್ನು ಅಂಟಿಕೊಂಡು, ಮತ್ತದು ಅಂಟಿಕೊಳ್ಳುವಿಕೆನೆ. ಒಬ್ಬನೇ ದೇವರು ಅಂತ ಅಂದ್ಕೊಂಡು ಒಂದು ಫೋಟೋ ಮಾಡಿ ಅಥವಾ ಒಂದು ಮೂರ್ತಿ ಮಾಡಿ ಅಥವಾ ಒಂದು ರೂಪ ಕೊಟ್ಟು ಒಂದು ಸ್ಥಾನ ಮಾಡಿ ಹಾಗೆ ಅದಕ್ಕೇನೆ ಅಂಟ್ಕೊಂಡು ಅಲ್ಲೇ ಅದ್ರ ಜೊತೆಗೆ ನಾನು ನನ್ನ ಎಲ್ಲ ಭಾವನೆಗಳನ್ನ ಅಲ್ಲೇ ಸುರಿಬೇಕು. ಹಾಗಿಲ್ಲ, ಅದಕ್ಕೇನೆ ಅಂಟ್ಕೋಬೇಕು, ಹಾಗಿಲ್ಲ. ಹಾಗೆ ಅರ್ಥ ಮಾಡ್ಕೋಬಾರ್ದು. ಅದು ಶಬ್ದಶಃ ಆಗಿಬಿಡತ್ತೆ. ಶಬ್ದದ ಆ ಲಕ್ಷ್ಯ ಏನು ಅಂತ ತಿಳ್ಕೋಬೇಕು. ಆವಾಗ ನನಗೆ ಅರ್ಥ ಆಗ್ತದೆ ಏನಂದರೆ, ಒಬ್ಬ ದೇವರು ಅರ್ಥಾತ್ ನನ್ನ ಬಿಟ್ಟು ಇಲ್ಲದ, ಹೊರಗೆ ಎಲ್ಲೂ ಇಲ್ಲದ ಮತ್ತು ನನ್ನ ಬಿಟ್ಟಿಲ್ಲದ ಆ ದೇವ ಸ್ವರೂಪ ಅಂತ. ಇದನ್ನು ಅರ್ಥ ಮಾಡ್ಕೋಬೇಕು. ಈ ಒಂದು ಸ್ಥಿತಿಯಲ್ಲಿ ದೇವನೊಬ್ಬ ನಾಮ ಹಲವು ಅನ್ನುವಂತಹ ಒಂದು ವ್ಯಾಖ್ಯಾನ ಬಂತು. ಪೂರ್ಣ ಸ್ವತಂತ್ರ ಒಬ್ಬನೇ ದೇವ ಅರ್ಥಾತ್ ಅಲ್ಲೆಲ್ಲೋ ನನ್ನನ್ನು ಬಂಧಿಸ್ತಾ ಇದ್ದಾರೆ ಅರ್ಥ ಅಲ್ಲ. ಅದು ದೇವನೊಬ್ಬ ಅರ್ಥ ಪೂರ್ಣ ಸ್ವಾತಂತ್ರ್ಯ. ಅದಕ್ಕೇ 12ನೇ ಶತಮಾನದಲ್ಲಿ ಶರಣರು ತಮ್ಮ ವಚನಗಳಿಗೆ ಅಂಕಿತಗಳನ್ನು ಗೊತ್ತು ಮಾಡ್ಕೊಳ್ಳೋಕ್ಕೆ ಅವರಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಡಲಾಯಿತು. ಸ್ವಾತಂತ್ರ್ಯ ಕಸ್ಕೊಳ್ಳೋದಲ್ಲ, ಯಾವುದೋ ಒಂದಕ್ಕೆ ನಮ್ಮನ್ನು ಬಂಧಿಯನ್ನಾಗಿ ಮಾಡೋದಲ್ಲ. ಎಲ್ಲ ಬಂಧನಗಳಿಂದ ಬಿಡಿಸುವ ಪೂರ್ಣ ಸ್ವಾತಂತ್ರ್ಯವನ್ನು ನೀಡುವಂತಹ ಒಂದು ಭಾವ ಒಬ್ಬನೇ ದೇವ ಅನ್ನೋದರಲ್ಲಿರೋದ್ರಿಂದಲೇ ಅಲ್ಲಮ್ಮ ಪ್ರಭುಗಳು ಗುಹೇಶ್ವರ, ಅಕ್ಕ ಮಹಾದೇವಿ, ಚೆನ್ನಮಲ್ಲಿಕಾರ್ಜುನ, ಬಸವಣ್ಣ, ಕೂಡಲ ಸಂಗಮ ದೇವ, ಗೊಂತಾದೇವಿ ಬಿಡಾಡಿ ಅಂತ ಹೇಳ್ತಾಳೆ ದೇವನಿಗೆ. ಅದ್ಭುತ. ಅಂಬಿಗರ ಚೌಡಯ್ಯನವರು ತಮ್ಮ ಹೆಸರನ್ನೇ ಹೇಳಿಬಿಡ್ತಾರೆ. ತಡೆನೆಲೆ ಇಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದ ಅಂಬಿಗ ಬಂದಿದ್ದೇನೆ, ಹಿಡಿವ ಬಿಡುವ ಮನವ ಬೆಲೆಗೊಟ್ಟಡೆ ಗಡನವಿಲ್ಲದೆ ಹಾಯಿಸಿ, ನುಡಿ ಇಲ್ಲದ ನಿಸ್ಸೀಮ ಗ್ರಾಮದೊಳಗಿರಿಸುವೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ತನ್ನದೇ ಹೆಸರು, ಅದು ದೇವರೂಪವನ್ನು ತಾಳುತ್ತಲ್ಲಿ. ಇಷ್ಟು ಸ್ವಾತಂತ್ರ್ಯ ಬಹುಶಃ ಈ ಭೂಮಿಯ ಮೇಲೆ ದೇವರಿಗೆ ಸಂಬಂಧಿಸಿದಂತೆ ಸಾಮೂಹಿಕವಾಗಿ ಸಮಾಜದ ಎಲ್ಲ ಸ್ತರದ ಜನಾಂಗಗಳೂ ಕೂಡ
ದೇವರನ್ನು ಆರಾಧಿಸುವ, ಅನುಭವಿಸುವ ಒಂದು ಸ್ವಾತಂತ್ರ್ಯದ ಪರಾಕಾಷ್ಠೆಯನ್ನು ಈ ಭೂಮಿಯ ಮೇಲೆ ಬಹುಶಃ ನಾವು ಕಲ್ಯಾಣದ 12ನೇ ಶತಮಾನದ ಶರಣಗಣಗಳ ಒಂದು ಬದುಕಿನಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ ಅಂತ. ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಈ ಮಾತಂದರೆ, ಯಾವುದೇ ತಾತ್ವಿಕ ಪದಗಳು ಅಥವಾ ಮಂತ್ರಗಳು ಅಥವಾ ವಾಕ್ಯಗಳು, ಮಾತುಗಳು ಇವೆಲ್ಲ ಭಾವಗಮ್ಯವಾಗಿರ್ತವೆ, ಅದು ಶಬ್ದಕ್ಕೆ ಇಟ್ಕೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಮೊದಲು ಅರ್ಥ ಮಾಡ್ಕೋಬೇಕು. ಸಾಮಾನ್ಯವಾಗಿ ಒಂದು ಉದಾಹರಣೆ ಹೇಳ್ತೇನೆ, ಮಾಧುರಿಗೆ ತಿಳಿಬೇಕು ಅಂತ. ಯಾಕೆ ಭಾವ ಇಲ್ಲಿ ಮುಖ್ಯ ಅಂತ. ಭಾವ ಇದು ಹೃದಯಕ್ಕೆ ಸಂಬಂಧಿಸಿರುವಂಥದ್ದು, ಅದು ಬುದ್ಧಿನಲ್ಲಿಲ್ಲ. ಮತ್ತು ಹೊರಗೆ ಎಲ್ಲೂ ನಾವು ಹುಡುಕಿದ್ರೆ ಅದು ಸಿಕ್ಕಲ್ಲ. ಇಂದ್ರಿಯಗಳಿಗೆ ಅದು ಅತೀತವಾದದ್ದು. ಅಂದರೆ ಇಂದ್ರಿಯಗಳು ಯಾವುದರ ವಶದಲ್ಲಿರುವವೋ ಅದಕ್ಕೆ ನಾವು ಭಾವ ಅಂತ ಹೇಳ್ತೀವಿ. ಇಂದ್ರಿಯಗಳಿಗೆ ಅದು ಎಟ್ಕೋದಿಲ್ಲ. ನಾವು ಕಿವಿ ಅಂದರೆ ಒಂದು ಇಂದ್ರಿಯ. ಈಗ ಶಬ್ದ ಅಂದರೆ ಅದು ನಮ್ಮ ಇಂದ್ರಿಯದಿಂದಲೇ ಹೊರಗೆ ಬರೋದು. ಬಾಯಿಯಿಂದ ಶಬ್ದ ಹೊರಗೆ ಬರುತ್ತೆ, ಕಿವಿಯಿಂದ ಶಬ್ದ ಕೇಳಲ್ಪಡುತ್ತೆ, ಇದು ಇಂದ್ರಿಯ. ಆದರೆ ಇಂದ್ರಿಯಗಳಿಗೆ ಅತೀತವಾದದ್ದು ಭಾವ ಅಂತ. ಆ ಭಾವಕ್ಕೆ ಗಮ್ಯವಾಗೋದು ಇದೆಲ್ಲ ದೇವ ಕುರಿತಾದ ಅನುಭವದ ಒಂದು ಮಾತುಗಳು. ಇನ್ನು ಸಾಮಾನ್ಯ ಜೀವನದಲ್ಲಿ ಕೂಡ ನಾವು ಗಮನಿಸಿದರೆ, ಯಾರಾದರೂ ಸಾಧನೆ ಮಾಡ್ತಾರೆ, ತಮ್ಮ ಅಂತಃಸತ್ವದಲ್ಲಿ ವಿಕಾಸ ಆಗ್ತಾರೆ. ಈಗ ಉದಾಹರಣೆಗೆ ಶಾಲೆಯಲ್ಲಿ ಮಗುಗೆ ವಿದ್ಯೆಯೇ ಅಂತಃಸತ್ವ, ವಿದ್ಯೆಯೇ ಆತನಿಗೆ ಲಕ್ಷ್ಯ ಅಥವಾ ದೇವರು ಅಂತ ಹೇಳ್ಬೋದು. ಹಾಗಾದರೆ ವಿದ್ಯೆಯಲ್ಲಿ ವಿಕಾಸ ಆಗಬೇಕಾಗಿದ್ರೆ ಅಲ್ಲೂ ಕೂಡ ಭಾವವೇ ಬೇಕು. ಮಹಾದೇವಿ ಚನ್ನಮಲ್ಲಿಕಾರ್ಜುನನಲ್ಲಿ ವಿಕಾಸ ಆಗ್ತಿದ್ದಾಳೆ. ಈಗ ಮಾಧುರಿ ಶಾಲೆಗೆ ಹೋಗ್ತಾಳೆ, ಬರ್ತಾಳೆ, ವಿದ್ಯೆಯಲ್ಲಿ ವಿಕಾಸ ಆಗ್ತಿದ್ದಾಳೆ. ಅವಳ ಮಟ್ಟಕ್ಕೆ ಅದೇ ದೇವರು, ವಿದ್ಯೆಯೇ ದೇವರು. ಅದು ಭಾವಗಮ್ಯವಾದದ್ದು. ಓದ್ತೀನಿ, ಬರಿತೀನಿ, ಸಾಕಾಗೋದಿಲ್ಲ. ವಿದ್ಯೆ ಓದು ಬರಹವನ್ನು ಮೀರಿದೆ, ಅದರ ಅಂತರ್ಗತವಾಗಿದೆ. ಅದನ್ನು ನಾನು ಏಕಾಗ್ರತೆಯಿಂದ ನನ್ನದನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಬರೀ ಓದು ಬರಹದಿಂದ ಸಿಕ್ಕಲ್ಲ, ವಿದ್ಯೆ ಸಿಕ್ಕಲ್ಲ. ಏಕಾಗ್ರತೆ ಅನ್ನೋ ಉಪಕರಣದಿಂದ ಅದನ್ನು ನಾನು ಗ್ರಹಿಸಿ ನನ್ನದನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ ವಿದ್ಯೆಯನ್ನು. ಹಾಗೆ ಒಂದು ಉದಾಹರಣೆ ಹೇಗೆ, ಅದಕ್ಕೆ ನನ್ನ ಗಮನ ಎಲ್ಲ ಶಿಕ್ಷಕರ ಕಡೆಗಿರಬೇಕು ಅಂತ. ಶಿಕ್ಷಕನ ಆಜ್ಞೆಯನ್ನು ಪಾಲಿಸಬೇಕು, ಅವನು ಹೇಳ್ದಂಗೆ ಕೇಳಬೇಕು ಅಂತ ಇರೋದು. ಶಿಕ್ಷಕ ಒಂದು ಸತಿ ನೀನು ಶಾಲೆ ಬಿಟ್ಟು ಹೊರಗೆ ಹೋಗು ಅಂತಾನೆ. ಏನಾದರೂ ಶಿಕ್ಷೆ ಕೊಡುವಾಗ ಗಲಾಟೆ ಮಾಡಿದಾಗ ಮಕ್ಕಳು ಗೆಟ್ ಔಟ್ ಫ್ರಮ್ ಅ ಸ್ಕೂಲ್ ಅಂತ, ಅದು ಆಜ್ಞೆ, ಶಿಕ್ಷಕನ ಆಜ್ಞೆ. ವಿದ್ಯಾರ್ಥಿ ಪಾಲಿಸಬೇಕು. ಸರಿ, ಒಂದು 4 ಮಕ್ಕಳನ್ನು ಹಾಗೆ ಗೆಟ್ ಔಟ್ ಫ್ರಮ್ ಅ ಸ್ಕೂಲ್ ಅಂತ ಹೇಳ್ತಾನೆ. ಅದರಲ್ಲಿ ಒಂದು 2-3 ಮಕ್ಕಳು ಒಳ್ಳೆಯದಾಯಿತು, ಭಾಳ ಬೇಸರ ಆಗ್ತಿತ್ತು ನಂಗೆ ಶಾಲೆಯಲ್ಲಿ ಕೂತು ಹೊರಗೆ ಹೋಗು ಅಂದ್ರಲ್ಲ, ಒಳ್ಳೆಯದಾಯಿತು, ನಾನು ಆಚೆ ಈಚೆ ಸುತ್ತಾಡಿಕೊಂಡು ಮನೆಗೆ ಹೋದ್ರೆ ಆಯಿತು ಅಂತ ಹೋಗ್ಬಿಡ್ತಾರೆ. ಅದರಲ್ಲಿ ಒಂದು ಮಗು ಮಾತ್ರ ಹೊರಗೆ ಹೋಗ್ತಿದ್ದಂಗೆ ಆದಷ್ಟು ಬೇಗ ನಾನು ಒಳಗೆ ಬರಬೇಕಪ್ಪ, ಹೌದು ನಾನು ಹೊರಗೆ ಹೋಗಬೇಕು, ಆದರೆ ಹೊರಗಡೆನೇ ಹೋಗೋದಲ್ಲ, ಹೊರಗೆ ಹೋಗಬೇಕು ಆದರೆ ಹೊರಗಡೆನೇ ಹೋಗೋದಲ್ಲ. ಅದರ ಅರ್ಥ ನಾನು ಆದಷ್ಟು ಬೇಗ ಕ್ಷಮೆ ಯಾಚಿಸಿಯೋ, ನಾನೇನು ತಪ್ಪು ಮಾಡ್ತಿದ್ದೀನಿ ಅದನ್ನು ತಿದ್ದುಕೊಂಡು ನಾನು ಆದಷ್ಟು ಬೇಗ ಒಳಗೆ ಬರಬೇಕು. ಇದು ಭಾವ. ಗೆಟ್ ಔಟ್ ಫ್ರಮ್ ಅ ಸ್ಕೂಲ್ ಅಂದ ತಕ್ಷಣ ಓಡೋಗ್ಬಿಡೋದು, ಹೊರಗೇನೆ ಹೋಗ್ಬಿಡೋದು, ಅದು ನನಗೆ ನಾನೇ ಮೋಸ ಮಾಡಿಕೊಳ್ಳುವುದು. ಅಲ್ಲಿ ನನಗೇ ಮೋಸ ಆಗುತ್ತೆ, ಮತ್ತು ಅಲ್ಲಿ ವಿಕಾಸ ಇಲ್ಲ.
ಮತ್ತೆ ನಾನು ಶಿಕ್ಷಕರೊಂದಿಗೆ ಅನುಸಂಧಾನ ಮಾಡ್ಕೋಬೇಕು, ಮತ್ತೆ ಸಂಧಾನ ಮಾಡ್ಕೋಬೇಕಲ್ಲಿ ನಾನು ಗುರುವಿನೊಂದಿಗೆ. ಆದಷ್ಟು ಬೇಗ ಒಳಗೆ ಬರಬೇಕು ಅಂತ ಭಾವಿಸಬೇಕು. ಇದು ಭಾವಕ್ಕೆ ಗಮ್ಯವಾದದ್ದು. ಬರೀ ಕಿವಿಗಳಿಂದ ಕೇಳಿಸ್ಕೊಂಡ್ರೆ ಇಂದ್ರಿಯಗಳಿಗೆ ಸಂಬಂಧಿಸಿದ ಹಾಗೆ ನಾನು ವ್ಯವಹಾರ ಮಾಡೋಕ್ಕೆ ಹೋದರೆ ಒಳ್ಳೇದಾಯ್ತಲ್ಲ, ಹೊರಗೆ ಹಾಕಿದ್ರು ಹೋಗ್ಬಿಡೋಣ. ಎಲ್ಲಿ ಭಾವಗ್ರಾಹಿ ವಿದ್ಯಾರ್ಥಿ, ವಿದ್ಯೆಯಲ್ಲಿ ಬೆಳಿಬೇಕನ್ನೋನು ಭಾವಗ್ರಾಹಿಯಾಗಿರಬೇಕು. ಅವನಿಗೆ ಮಾತ್ರ ಅವನ ಹೃದಯದಲ್ಲಿ ಅದು 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 ವೇದ್ಯ ಆಗತ್ತೆ. ಹೊರಗೆ ಹೋಗು ಅಂದಿದ್ದಾರಲ್ವಾ, ಅದರರ್ಥ ನಾನು ಹೊರಗೆ ಹೋಗಬೇಕು ಅಂತಲ್ಲ, ನಾನು ಆದಷ್ಟು ಬೇಗ ಒಳಗೆ ಬರಬೇಕು ಅಂತ ಭಾವ ಗ್ರಹಿಸುತ್ತದೆ. ಹೀಗೆ ಈ ಆಧ್ಯಾತ್ಮ ಶಾಲೆಗೆ ಬರೋಣ. ಇದು ಭೌತಿಕ ಶಾಲೆಯೇ ಭಾವಗಮ್ಯವಾಗಿದೆ. ಭಾವದಲ್ಲೇ ಅದು ವಿದ್ಯೆ ವಿಕಾಸ ಆಗ್ತದೆ ಅಂದಮೇಲೆ ಇನ್ನು ಧಾರ್ಮಿಕ ಶಿಕ್ಷಣ, ಆಧ್ಯಾತ್ಮಿಕ ಶಿಕ್ಷಣ ಅನ್ನೋದು ಕೂಡ ಎಲ್ಲವೂ ಕೂಡ ಭಾವದಲ್ಲಿಯೇ ವಿಕಾಸ ಆಗಬೇಕು. ಭಾವದಲ್ಲಿಯೇ ವಿಕಾಸ ಆಗಬೇಕು. ಹಾಗಾದರೆ ದೇವರು ಒಬ್ಬನೇ, ಇದರರ್ಥ ಏನು? ಯಾವುದಾದ್ರು ಒಂದು ದೇವರಿಗೆ ಅಂಟ್ಕೋಬೇಕು. ನಾವು ಬಸವಣ್ಣಂದೇ ಫೋಟೋ ಇಟ್ಕೊಳ್ಳೋಣ, ಬಸವಣ್ಣಂದೇ ಮೂರ್ತಿ ಮಾಡೋಣ, ಬಸವಣ್ಣನಿಗೆ ಗುಡಿ ಕಟ್ಟೋಣ. ಬಸವಣ್ಣನ ಬಿಟ್ಟರೆ ನಾವು ಬೇರೆ ಯಾವ ಫೋಟೋನೂ ಇಡಲ್ಲ ನಮ್ಮ ಮನೆಯಲ್ಲಿ. ಬಸವಣ್ಣನ ಮೂರ್ತಿ ಬಿಟ್ಟರೆ ನಾವು ಯಾವ ಮೂರ್ತಿನೂ ನಾವು ಪೂಜೆ ಮಾಡಲ್ಲ. ಬಸವಣ್ಣನಿಗಲ್ಲದೆ ನಾವು ಬೇರೆ ಯಾರಿಗೂ ಗುಡಿ ಕಟ್ಟಲ್ಲ. ಹಂಗೆ ಅಂದ್ಕೊಂಡು ಏನಾಯಿತು ಗೊತ್ತಾ, ನಮ್ಮ ಪೂಜ್ಯ ಲಿಂಗಾನಂದ ಗುರುಗಳು ಅವ್ರ ತಲೆನಲ್ಲಿ ಏನು ಬಂತು ಅಂದರೆ, ಇವೆಲ್ಲ ಶರಣರು ಬೇರೆ ಬೇರೆ ಅಂಕಿತ ಮಾಡಿಬಿಟ್ಟು ಒಂಥರ ನಮಗೆ ತಲೆಬಿಸಿ ಏಕದೇವೋಪಾಸನೆಗೆ ಅನುಕೂಲ ಆಗಬೇಕು ಅಂತಂದರೆ ಈ ಎಲ್ಲ ಅಂಕಿತಗಳನ್ನು ತೆಗೆದುಹಾಕ್ಬಿಟ್ಟು ಒಂದೇ ಅಂಕಿತದಲ್ಲಿ ಬಂಧಿಸ್ಬಿಡೋಣ ಎಲ್ಲ ವಚನಗಳನ್ನು, ಎಲ್ಲ ಶರಣರನ್ನು ಕೂಡಾಕ್ಬಿಡೋಣ ಅಂತ ಅವ್ರ ತಲೆನಲ್ಲಿ ಅದೇನು ಬಂತು ಗೊತ್ತಿಲ್ಲ. ಅವರು ಒಂದೇ ಅಂಕಿತ ಅಂದ್ಕೊಂಡು ಲಿಂಗದೇವ ಅಂತ. ಬಸವಣ್ಣನವರ ವಚನಗಳಿಗೆ ಅಂಕಿತ ಬದಲಾವಣೆ ಮಾತ್ರ ಸಾರ್ವಜನಿಕವಾಗಿ ಪರಿಚಯ ಆಗಿದ್ದು. ಆದರೆ ಅವರು ಒಳಗೆ ಮನಸ್ಸಲ್ಲಿ ಇದ್ದದ್ದೇನೆಂದರೆ, ಸಮಾಜ ಏನಾದರೂ ಬಸವಣ್ಣನವರ ವಚನಗಳಿಗೆ ಲಿಂಗದೇವ ಅನ್ನೋ ಅಂಕಿತದ ಬದಲಾವಣೆಯನ್ನು ಒಪ್ಕೊಂಡ್ಬಿಟ್ರೆ ನಾನು ಎಲ್ಲ ಶರಣರ ವಚನಗಳನ್ನು ಕೂಡ ಲಿಂಗದೇವ ಅನ್ನೋ ಅಂಕಿತಕ್ಕೇ ಬಂಧಿಸಿ ಇಟ್ಬಿಡಬೇಕು. ಇದನ್ನು ಒಂದಿಷ್ಟು ಎಲ್ಲ ತಿರುಚಿಬಿಟ್ಟು ಇದಕ್ಕೊಂದು ಚೌಕಟ್ಟು ಹಾಕಿ ಏಕದೇವೋಪಾಸನೆಗೆ ಇವರನ್ನು ತಗೊಂಬಂದುಬಿಡಬೇಕು ಅಂತ ಪಾಪ ಅವ್ರ ತಲೆಯಲ್ಲಿ ಬಂದುಬಿಡ್ತು. ಇಲ್ಲ, ಹಾಗೆ ಬಂಧಿಸುವುದಲ್ಲ. ಏಕದೇವೋಪಾಸನೆಯ ಅರ್ಥ ಬಂಧಿಸುವುದಲ್ಲ. ಬಂಧಿಸುವುದರಿಂದ ಅದು ಸಾಧಿಸುವುದಿಲ್ಲ. ಯಾಕೆ ಹೀಗಾಗತ್ತೆ ಅಂದರೆ, ಅಲ್ಲಿ ಭಾವ ಪ್ರಧಾನವಾಗಿರೋದಿಲ್ಲ, ಬುದ್ಧಿ ಪ್ರಧಾನ, ಅಥವಾ ವಿಚಾರಗಳ ತಾಕಲಾಟ, ಅಥವಾ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿರ್ತೇನೆ. ಬಿಟ್ಟರೆ ಅಲ್ಲಿ ಆಂತರಿಕವಾಗಿ ನನ್ನ ಬಿಟ್ಟು ದೇವರಿಲ್ಲ ಅನ್ನುವಂತಹ ಮೂಲಭೂತ ಆ ಸ್ವರೂಪ ಜ್ಞಾನಕ್ಕೆ ನಾನು ತೆರೆದುಕೊಂಡಿಲ್ಲ. ದೇವರು ಒಬ್ಬನೇ ಅಂದ ತಕ್ಷಣ ಎಲ್ಲೋ ಹೊರಗಡೆ ದೇವರನ್ನು ಒಬ್ಬನಲ್ಲಿ ಕಟ್ಟಾಕ್ಬಿಡ್ಬೇಕು, ಒಂದು ನಾಮದಲ್ಲಿ, ಒಂದು ರೂಪದಲ್ಲಿ, ಹಾಗೆ ಅಂದ್ಕೊಳ್ಳುತ್ತೆ ಅದು ಪಾಪ. ಎಲ್ಲಿ ಭಾವ ಬಲಿತಿಲ್ಲವೋ, ಬಾಲಿಶವಾಗಿದೆಯೋ ಅಲ್ಲಿ ಹೀಗೆ ಅಂದ್ಕೊಳ್ಳುತ್ತೆ. ಅಲ್ಲಿ ಮೋಸ ಆಗತ್ತೆ. ಆ್ಯಕ್ಚುಲಿ ಹಾಗಿಲ್ಲ. ನನ್ನ ಬಿಟ್ಟು ದೇವರಿಲ್ಲ, ಇದು ಹೇಳ್ಕೊಳ್ಬೇಕು. ನೀನು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಏನು ಮಾಡಬೇಕು? ಒಂದೇ ಒಂದಿರೋದು, ನಮಸ್ಕಾರ ಮಾಡೋದಷ್ಟೇ. ಈ ದೊಡ್ಡದಾಗಿ ರುದ್ರಾಧ್ಯಾಯ ಓದ್ತೀವಿ, ಅದರಲ್ಲೇನಿದೆ? ನಮಸ್ಕಾರ ಬಿಟ್ಟರೆ ಏನಿಲ್ಲ ಅದರಲ್ಲಿ. ನಮಕ ಅಂತಲೇ ಇರೋದು, ಆಮೇಲೆ ಚಮಕ ಬಂದಿರೋದು. ಆದರೆ ವಾಸ್ತವದಲ್ಲಿ ರುದ್ರ ಅದು ನಮಕ ಅಂದರೆ ಎಲ್ಲ ರೂಪದಲ್ಲಿಯೂ ನಾನು ರುದ್ರನಿಗೆ ನಮಸ್ಕರಿಸುತ್ತೇನೆ ಅಂತ. ಒಂದೇ ರೂಪದಲ್ಲಿ ಅಲ್ಲ, ಎಲ್ಲ ರೂಪದಲ್ಲಿ, ಎಲ್ಲ ನಾಮಗಳಲ್ಲಿ.
ಒಂದು. ಅದು ಯಾರು ಒಂದು ಅಂದರೆ ನನ್ನಿಂದ ಅಭಿನ್ನವಾದ ರುದ್ರ ನಮನ. ಅರ್ಥಾತ್ ಭಿನ್ನ ಭಾವಿಸುವ ಮನಸ್ಸನ್ನು ಶೂನ್ಯಗೊಳಿಸಿಕೊಂಡು ನನ್ನಿಂದ ಭಿನ್ನ ಭಾವಿಸಿ ಇಂಥದ್ದೊಂದು ರೂಪ ಇಂಥದ್ದೊಂದು ನಾಮ ಅಂತ ಏನು ಕಲ್ಪನೆಗೆ ಈಡಾಗ್ತಿರ್ತದಲ್ಲ ಮನಸ್ಸು, ಆ ಮನಸ್ಸನ್ನು ನಮನ ಅಂದರೆ ಅದನ್ನು ಶೂನ್ಯಗೊಳಿಸುವುದು. ನಮಸ್ಕಾರ ಅಂದರೆ ಶೂನ್ಯಗೊಳಿಸುವುದು. ಶೂನ್ಯಗೊಳಿಸಿದಾಗ ಅಲ್ಲೇನಿದೆ? ನನ್ನ ಬಿಟ್ಟು ದೇವರು ಇಲ್ಲ. ಇದು 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 ಉಪಾಸನೆ, ಇದು ಆರಾಧನೆ, ಇದು ಅನುಭವ ಗಮ್ಯವಾದಂತಹ ಒಂದು ಸಾಧನೆಯ ದಾರಿ. ಅದಕ್ಕೆ ಅನುಭವ ಮಂಟಪ ಅಂತ ಶರಣರು ಮಾಡಿಕೊಂಡ್ರು. ದೇವಸ್ಥಾನ ಮಾಡಲಿಲ್ಲ ಅವರು. ಅಲ್ಲಿ ಅನುಭವ ಮಂಟಪ ಅಂದರೆ ಯಾರು ತನ್ನ ಬಿಟ್ಟು ಇಲ್ಲದ ದೇವರಲ್ಲಿ ಶೂನ್ಯವನ್ನು ಸಾಧಿಸಿಕೊಂಡಿರುವರೋ, ನಾನು ಅನ್ನೋದನ್ನು ಶೂನ್ಯವಾಗಿಸಿಕೊಂಡಿರುವರೋ, ಅಂಥವರಿಗೆ ಅಲ್ಲಿ ಪ್ರವೇಶ ಆಯಿತು ಅನುಭವ ಮಂಟಪಕ್ಕೆ. ಈಗ ಶಾಲೆಗೆ ಬರಬೇಕು ಅಂದರೆ ಒಂದು ಪ್ರವೇಶ ಅರ್ಹತೆ ಇರುತ್ತೆ. ಏನು, ನಾನು 8ನೇ ಕ್ಲಾಸಿಗೆ ಹೋಗಬೇಕಾದ್ರೆ 7ನೇ ಕ್ಲಾಸ್ನ ಮುಗಿಸಿ ಹೋಗಬೇಕು ಅಂತ. ಹಾಗೆ ಒಂದು ಅರ್ಹತೆ ಅಲ್ಲಿ. ಏನಪ್ಪ ಅನುಭವ ಮಂಟಪಕ್ಕೆ ಅರ್ಹತೆ ಅಂತಂದರೆ, ತನ್ನ ಬಿಟ್ಟು ಇಲ್ಲದ ದೇವರ ಎದುರಿನಲ್ಲಿ ನಾನು ಅನ್ನುವುದನ್ನು ಶೂನ್ಯಗೊಳಿಸಿಕೊಂಡವರು. ಅಲ್ಲಿ ಶೂನ್ಯ ಪೀಠವನ್ನು ಅಲಂಕರಿಸಬೇಕಿತ್ತು. ಆದರೆ ಕಥೆನಲ್ಲಿ ಏನು ಬರುತ್ತೆ? ಅಲ್ಲಮ ಪ್ರಭುದೇವರು ಶೂನ್ಯಪೀಠವನ್ನು ಅಲಂಕರಿಸಿದರು, ಅದಕ್ಕೋಸ್ಕರ ಬಸವಣ್ಣನವರು ಕಾಯ್ದು ಕುಳಿತಿದ್ದರು. ಪ್ರಭುದೇವರು ಶೂನ್ಯ ಪೀಠಾಧ್ಯಕ್ಷರು, ಪ್ರಪ್ರಥಮ ಪೀಠಾಧ್ಯಕ್ಷರು ಅಂತ ಹಿಂಗೆಲ್ಲ ನಾವು ಕತೆ ಹೇಳ್ತೀವಿ. ಆದರೆ ವಾಸ್ತವ ಅದಲ್ಲ. ಅನುಭವ ಮಂಟಪದೊಳಗೆ ಪ್ರವೇಶ ಮಾಡುವ ಪ್ರತಿಯೊಬ್ಬರೂ ಕೂಡ ಶೂನ್ಯವನ್ನು ಸಾಧಿಸಿಕೊಂಡೇ ಒಳಗೆ ಪ್ರವೇಶ ಮಾಡಬೇಕಿತ್ತು. ಅಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಶೂನ್ಯಪೀಠದಲ್ಲೇ ಕುಳಿತುಕೊಳ್ಳಬೇಕಿತ್ತು. ಇದು ವಾಸ್ತವ. ಆವಾಗ ಶೂನ್ಯಪೀಠದಲ್ಲಿ ಕೂತಾಗಲೇ ಅನುಭವ ಶುರುವಾಗೋದು. ತನ್ನನ್ನು ತಾನು ಶೂನ್ಯಗೊಳಿಸಿಕೊಳ್ಳೋದಕ್ಕೋಸ್ಕರ ದೇವರು ಅನ್ನೋ ಕಲ್ಪನೆ ಇರೋದು. ಹೊರಗೆ ಏನೇನು ದೇವರ ಕಲ್ಪನೆ ಇದೆ, ದೇವಸ್ಥಾನಗಳಿದೆ, ಅಥವಾ ಭಿನ್ನ ಭಿನ್ನ ನಾಮರೂಪಗಳ ಈ ಪಸಾರ ಹರವಿಕೊಂಡಿದೆ, ಇದೆಲ್ಲ ಏನು ಉದ್ದೇಶ? ಮತ್ತು ಯಾಕೆ ದೇವಸ್ಥಾನಗಳು? ಎಲ್ಲರೂ ಹೇಳ್ತಾರೆ ದೇವಸ್ಥಾನ ಮಾಡಬೇಡ್ರಿ, ದೇವಸ್ಥಾನ ಮಾಡಬೇಡ್ರಿ. ಆದರೂ ದೇವಸ್ಥಾನ ಇಲ್ಲ ಆಗಿದ್ದಾವೇನು? ಯಾವತ್ತಿಂದ ನಾವು ಬಸವ ತತ್ವ ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ವೋ ಆವತ್ತಿಂದ ಮತ್ತೆ ದೇವಸ್ಥಾನಗಳು ಹೆಚ್ಚಾಗ್ಬಿಟ್ಟವು. ಎಲ್ಲೋ ಕಂಟಿನಲ್ಲಿ, ಕೆರೆಯಲ್ಲಿ, ಗುಡ್ಡದಲ್ಲಿ ಔತ್ಕೊಂಡು ಕೂತಿರೋ ಎಲ್ಲ ದೇವರುಗಳು ಮತ್ತೆ ಎಚ್ಚರಾಗ್ಬಿಟ್ಟು, ಮತ್ತು ದೊಡ್ಡ ದೊಡ್ಡ ಜಾತ್ರೆ, ದೊಡ್ಡ ಅವುಗಳ ಪುನರುಜ್ಜೀವನ ಮಾಡೋಕ್ಕೆ ಶುರು ಮಾಡೋದು. ಸರ್ಕಾರನೇ ಮಾಡೋಕ್ಕೆ ಶುರು ಮಾಡ್ತು. ಕೆದರಿ ಎಲ್ಲ ದೇವಸ್ಥಾನಗಳನ್ನ ಎಲ್ಲಿ ನೋಡಿದರೂ ದೇವಸ್ಥಾನಗಳದ್ದೇ ಒಂದು ಸಂತೆ. ಹಾಗಾದರೆ ಕಡಿಮೆ ಆಯಿತಾ? ನಾವು ಬಸವ ತತ್ವ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ದೇವಸ್ಥಾನಗಳ ಸಂಖ್ಯೆ ಕಡಿಮೆ ಆಯಿತಾ? ಜಾತ್ರೆಗಳ ಸಂಖ್ಯೆ ಕಡಿಮೆ ಆಯಿತಾ ಅಂದರೆ ಇಲ್ಲ. ನಾವು ಹೇಳೋ ರೀತಿಯಲ್ಲಿ ಕಳ್ಳರನ್ನು ಎಚ್ಚರ ಮಾಡೋ ಬಿಟ್ವಿ. ನಾವು ಸಾತ್ವಿಕವಾಗಿರುವವರನ್ನು, ಸಾಧಕರನ್ನು ಎಚ್ಚರ ಮಾಡೋ ಬದಲಾಗಿ ಕಳ್ಳರೇ ಎಚ್ಚರ ಆಗಿಬಿಟ್ರು ನಮ್ಮ ಮಾತುಕತೆಯಿಂದ, ನಮ್ಮ ಪ್ರವಚನಗಳಿಂದ. ಯಾಕೆ ಅಂದರೆ ಅಲ್ಲಿ ಭಾವ ಸ್ಪಂದನ ಇಲ್ಲದ್ದರಿಂದ. ಹೋಗಲಿ ಬಿಡಿ, ಇರಲಿ. ಇಷ್ಟೆಲ್ಲ ದೇವಸ್ಥಾನಗಳಿದ್ದಾವೆ, ಹಲವು ದೇವರುಗಳ ನಾಮರೂಪಗಳ ಕಲ್ಪನೆ ಇದೆ. ಹಾಗಾದರೆ ಇದ್ರ ಉದ್ದೇಶ ಆದರೂ ಏನು ಅಂತ ತಿಳ್ಕೋಬೇಕು ತಾನೆ ನಾವೀಗ. ಇದ್ರ ಉದ್ದೇಶ ಏನು? ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇದೆ, ಏನು ಮಾಡೋಕ್ಕಾಗುತ್ತೆ? ಎಷ್ಟೋ ಜನ ಮನೆಯಲ್ಲೇ ದೇವಸ್ಥಾನ ಮಾಡ್ಕೊಂಡ್ರಿ. ಸರಿ, ಊರಿಗೊಂದು ದೇವಸ್ಥಾನ ಇರುತ್ತೆ, ಸೀಮೆಗೊಂದು ದೇವಸ್ಥಾನ ಇರುತ್ತೆ, ಗುಡ್ಡಕ್ಕೊಂದು ದೇವಸ್ಥಾನ ಇರುತ್ತೆ, ನದಿ ಅಂದರೆ ಅಲ್ಲೊಂದು ದೇವಸ್ಥಾನ ಇರುತ್ತೆ, ಕಾಡಲ್ಲೂ ದೇವಸ್ಥಾನ ಇರುತ್ತೆ. ಹಾಗಾದರೆ ಅದರ ಅರ್ಥ ಏನು? ಏನದು ಇರೋದು? ಅದೊಂದು ಶಾಲೆ ಅಂತ ತಿಳ್ಕೊಳ್ಳೋಣ. ಶಾಲೆ ಅಂದಮೇಲೆ ಏನಾದ್ರು ಪಾಠ ಇರಬೇಕಾ? ಏನು ಪಾಠ? ನೀನು ದೇವಸ್ಥಾನಕ್ಕೆ ಹೋಗಿದ್ರೆ ನೀನು ಏನು ಮಾಡ್ತೀಯೋ ಬಿಡ್ತೀಯೋ, ಏನು ಕೊಡ್ತೀಯೋ ಬಿಡ್ತೀಯೋ, ಆದರೆ ಮುಖ್ಯವಾಗಿ ಅಲ್ಲಿ ಮಾಡಬೇಕಾಗಿರೋದು
ನಮನ. ನಮನ ಅರ್ಥಾತ್ ನ ಮನ, ಮನಸ್ಸನ್ನು ಶೂನ್ಯವಾಗಿಸಿಕೊಳ್ಳುವುದು. ಎಲ್ಲ ಕಲ್ಪನೆಗಳನ್ನು ಹೊರಹಾಕಿ ನನ್ನದೇ ಆದ ನನ್ನೊಳಗಿರುವ ದೇವತ್ವದೊಂದಿಗೆ ಸಂಬಂಧ ಮಾಡಿಕೊಳ್ಳುವುದು. ಈ ಗಣೇಶ ಗುಡಿಗೆ ಹೋಗ್ತೀಯಾ? ಸರಿ. ನಮಸ್ಕಾರ ಮಾಡ್ತೀಯಾ? ಸರಿ. ಅರ್ಥ ಏನು? ಗಣೇಶನಾಗುವುದು. ಗಣೇಶನಾದ ಮೇಲೆ ನೀನು ಗಣೇಶನ ಜೊತೆ ಏನಾದ್ರು ವ್ಯವಹಾರ ಮಾಡ್ಕೊ, ಅದೆಲ್ಲವೂ ಪೂಜೆ, ಗಣೇಶನ ಉಪಾಸನೆ. ಆದರೆ ಗಣೇಶನಾಗುವುದು ಇದು ಮೊದಲ ಪಾಠಶಾಲೆಯ ಮೊದಲ ಉಪದೇಶ. ಇದು ಬಾಗಿಲು ಅಂತ ಅಂದ್ಕೊಳ್ಳಿ. ಯಾವುದೇ ದೇವಸ್ಥಾನದ ಬಾಗಿಲು ಅಂದರೆ ಆ ದೇವರಾಗುವುದು. ನೀನು ಗಣೇಶನ ಗುಡಿಗೆ ಹೋಗ್ತೀಯಾ? ಗಣೇಶನಾಗುವುದು ಇದೇ ಗಣೇಶ ಗುಡಿಯ ಬಾಗಿಲು. ನೀನು ಶಿವನ ದೇವಾಲಯಕ್ಕೆ ಹೋಗ್ತೀಯಾ? ಶಿವನಾಗುವುದು ಇದೇ ಶಿವನ ದೇವಾಲಯದ ಬಾಗಿಲು. ಹೋಗಲಿ, ನೀನು ಸಿದ್ಧಾರೂಢರ ಹತ್ರನ ಹೋಗ್ತೀಯಾ? ಸಿದ್ಧಾರೂಢರಾಗುವುದು ಇದೇ ಸಿದ್ಧಾರೂಢರ ಮಠದ ಕೈಲಾಸದ ಬಾಗಿಲು. ಯಾವುದೇ ಗುರು ದೇವತೆ ಎಲ್ಲೇ ಯಾವುದೇ ಸ್ಥಾನಕ್ಕೆ ಹೋಗ್ತೀಯ ಅಂದರೆ ಒಳಗೆ ಮಾಡಿಕೊಳ್ಳುವುದು. ನನ್ನ ಬಿಟ್ಟು ಇಲ್ಲ, ಈ ಭಾವದಲ್ಲಿ ಒಂದು ಸ್ಪಂದನೆ ಶುರುವಾಗಬೇಕು. ಅದು ಹೃದಯದ ಬಡಿತ ಶುರುವಾಗಬೇಕು. ಈ ಭೌತಿಕ ಹೃದಯದ ಬಡಿತ ನಮಗಿದೆ, ಆದರೆ ಶಿವ ಹೃದಯದ ಬಡಿತ ಶುರುವಾಗಬೇಕು. ಅದಕ್ಕೆ ಮೊದಲು ಹಣೆ ನೆಲಕ್ಕೆ ಹಚ್ಚಕ್ಕೆ ಹೇಳೋದು, ಅಂದರೆ ಶರೀರದಿಂದ ಬಾಗುವುದು. ಆಮೇಲೆ ಉಸಿರನ್ನೆಲ್ಲ ಹೊರ ಹಾಕುವುದು, ಅಂದರೆ ಪ್ರಾಣದಿಂದ ಬಾಗುವುದು. ಆಮೇಲೆ ಮನಸ್ಸಿನ ಕಲ್ಪನೆಗಳನ್ನೆಲ್ಲ ಹೊರ ಹಾಕುವುದು, ಅಂದರೆ ಮನಸ್ಸಿನಿಂದ ಬಾಗೋದು. ಯಾಕಂದರೆ ಮನಸ್ಸು ಒಮ್ಮೆ ಸಿಕ್ಕಲ್ವೇ? ಮನಸ್ಸು ಸಿಕ್ಕಬೇಕಂದ್ರೆ ಶರೀರ ಬಾಗಬೇಕು. ಶರೀರ ಬಾಗ್ದಾಗಲೇ ಉಸಿರು ಹೊರಗೆ ಹಾಕೋಕ್ಕೆ ಸಾಧ್ಯ, ಪೂರ್ಣ ಉಸಿರು ಹೊರಗೆ ಹೋಗೋಕ್ಕೆ ಸಾಧ್ಯ. ಉಸಿರು ಹೊರಗೆ ಹೋದ್ಮೇಲೆ ಉಸಿರೂ ಇಲ್ಲದ ಮತ್ತು ಹಣೆಯನ್ನು ನೆಲಕ್ಕೆ ತಾಕಿಸಿದ ಆ ಸ್ಥಿತಿನಲ್ಲಿ ಮನಸ್ಸಿನ ಯಾವ ಕಲ್ಪನೆಗಳಿಗೆ ಆಸ್ಪದವೀಯದ ಆ ಶೂನ್ಯದಲ್ಲಿ, ಅದು ನಮಸ್ಕಾರ ಅಂತ ಹೇಳ್ತಾರೆ, ನಮನ ಅಂತ ಹೇಳ್ತಾರೆ. ಅಲ್ಲಿ ಏನಾಗುತ್ತೆ ಒಂದು ಪವಾಡ ಅಂತಂದರೆ ನನ್ನದೇ ಆದ ಉನ್ನತಾತ್ಮದೊಂದಿಗೆ ಸಂಬಂಧ ಬರುವುದು. ಅದನ್ನೇ ಸೋಹಂ ಧ್ವನಿ ಅಂತ ಹೇಳೋದು. ಸೋಹಂ ಭಾವೇನ ಪೂಜತೆ. ನೀನು ಯಾವುದೇ ದೇವರನ್ನು ಪೂಜೆ ಮಾಡು, ಏನಾರು ಮಾಡ್ಕೋ, ಅಲ್ಲಿ ಭಾವ ಮುಖ್ಯ. ಯಾವ ಭಾವ? ಸೋಹಂ. ಇದು ನಿನ್ನದೇ ಆದ ಉನ್ನತ ಆತ್ಮ. ಈ ಉನ್ನತ ಆತ್ಮದೊಂದಿಗೆ ಸಂಬಂಧಿಸಿಕೊಂಡು ನೀನೇನು ಹಣೆ ನೆಲಕ್ಕೆ ಹಚ್ಚಿರ್ತೀಯಲ್ಲ, ಉಸಿರನ್ನು ಹೊರಗೆ ಹಾಕಿ ಮನಸ್ಸಿನ ಶೂನ್ಯ ಸ್ಥಿತಿಯನ್ನು ತಂದುಕೊಂಡಿರ್ತೀಯಲ್ಲ, ಅಲ್ಲಿ ಈ ಸೋಹಂಭಾವದ ಧ್ವನಿ ಆ ಮೂಲಕ ಉನ್ನತಾತ್ಮದೊಂದಿಗೆ ಸಂಬಂಧಿಸಿಕೊಂಡು ಉಸಿರು ತೆಗೆದುಕೊಳ್ಳುತ್ತಾ ತಲೆಯನ್ನು ಮೇಲೆತ್ತಿ ನಿನ್ನ ಮನಸ್ಸಿನಲ್ಲಿ ಆ ಭಾವದ ಒಂದು ಪರಿಮಳವನ್ನು, ಆ ಧ್ವನಿಯ ಪರಿಮಳವನ್ನು ಅದು ಸ್ಫುರಿಸುವಂತಹ ವಿಚಾರ ತರಂಗಿಣಿಯಲ್ಲಿ ನೀನು ಮೀಯಬೇಕು. ಇದು ಏಕದೇವೋಪಾಸನೆಯ ಮೂಲ ಆಶಯ. ಇದನ್ನು ಬಹಳ ರೀತಿಯಲ್ಲಿ ಹೇಳ್ತಾನೆ ಹೋಗ್ಬೋದು. ಹಂಗೆ ನನಗೀಗ ಹೇಳಿ ಅಂತಂದರೆ ನಾನು ಒಂದು ವರ್ಷಗಟ್ಟಲೆ ಹೇಳಿದರೂ ಮುಗಿಯಲ್ಲ. ಇದೇ ಮಾತನ್ನೇ ಎಲ್ಲಿವರೆಗೂ ಹೇಳ್ಬೇಕು ನಾನು, ಎಲ್ಲಿವರೆಗೂ ನಿನ್ಗೆ ಆ ಭಾವ ಗಟ್ಟಿಯಾಗುತ್ತೋ ಅಲ್ಲಿವರೆಗೂ ಹೇಳ್ತಾನೆ ಇರಬೇಕು. ನೀನು ಕೇಳ್ತಾನೆ ಇರಬೇಕು, ನಾನು ಹೇಳ್ತಾನೆ ಇರಬೇಕು, ಹೇಳ್ತಾನೆ ಇರಬೇಕು. ಎಲ್ಲ ಶಾಸ್ತ್ರಗಳು, ಎಲ್ಲ ಪುರಾಣಗಳು, ಎಲ್ಲ ಪ್ರವಚನಗಳು ಒಟ್ಟು ಉದ್ದೇಶ ಅಂತಂದರೆ ಈ ಭಾವಕ್ಕೆ ನನ್ನನ್ನು ತಂದು ನಿಲ್ಲಿಸೋದಕ್ಕೆ ಅಷ್ಟು. ಇವತ್ತಿನ ಉಪನ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಸತ್ಸಂಗಿಗಳ ಶ್ರೀಪಾದಕ್ಕೆ ಶರಣೆನ್ನತ್ತ ಕೃತಜ್ಞತೆಗಳೊಂದಿಗೆ ವಿರಾಮ. ಶರಣು. ಓಂ ನಮಃ ಶಿವಾಯ. ಉಪದೇಶ ಮಾಡಿದ ಶರಣ